ಆಗಸ್ಟ್ ತಿಂಗಳು ಬಂತಂದ್ರೆ ಸಾಕು ಕೊಡಗಿನ ಜನರಿಗೆ ತಲ್ಲಣ ಶುರುವಾಗುತ್ತೆ. ಆಗಸ್ಟ್ ತಿಂಗಳಿನ ಆಶ್ಲೇಷ ಮಳೆ ಕೊಡಗಿನ ಜನರಿಗೆ ಕರಾಳ ಆಗಿದೆ. ಇದೀಗ ಮತ್ತೆ ಕೊಡಗಿನ ಜನತೆಗೆ ಗುಡ್ಡ ಕುಸಿತದ ಆತಂಕ ಶುರುವಾಗಿದೆ. ಎರಡು 2018 ಕೊಡಗಿನ ಜನರಿಗೆ ಕರಾಳ ವರ್ಷ. ಅಂದು ಆಗಸ್ಟ್ 15, 16, 17ರಲ್ಲಿ ಸಂಭವಿಸಿದ್ದ ಜಲಪ್ರವಾಹಕ್ಕೆ ಕೊಡಗಿನ ಜನರು ನಡುಗಿ ಹೋಗಿದ್ರು. ಗುಡ್ಡದಿಂದ ಎದುರಾದ ಗಂಡಾಂತರಕ್ಕೆ 21 ಮಂದಿ ಬಲಿಯಾಗಿದ್ರು. ಇದೀಗ ಆಗಸ್ಟ್ನಲ್ಲಿ ಆಶ್ಲೇಷ ಮಳೆ ಅಬ್ಬರಿಸುವ ಮುನ್ಸೂಚನೆ ಇದ್ದು ಮತ್ತೆ ಆತಂಕ ಎದುರಾಗಿದೆ. ಕೊಡಗಿನಲ್ಲಿ 104 ಭೂಕುಸಿತ ಪ್ರವಾಹ ಪ್ರದೇಶಗಳ ಪಟ್ಟಿ. 2995 ಕುಟುಂಬಗಳ ಸ್ಥಳಾಂತರಕ್ಕೆ ಗುರುತು, ಕಾಳಜಿ ಕೇಂದ್ರ ಸ್ಥಾಪನೆ. ಹೌದು, ಆಗಸ್ಟ್ ತಿಂಗಳಲ್ಲಿ ಆಶ್ಲೇಷ ಮಳೆ ಬಂತಂದ್ರೆ ಕೊಡಗಿನಲ್ಲಿ ಭೀತಿ ಆವರಿಸುತ್ತೆ. 2018ರ ದುರಂತದ ಬಳಿಕ ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷವೂ ಎಚ್ಚರಿಕೆ ವಹಿಸಲಾಗುತ್ತೆ. ಆದರೆ ಈ ತಿಂಗಳು ಭೂವಿಜ್ಞಾನಿಗಳು ಭಾರೀ ಎಚ್ಚರಿಕೆ ನೀಡಿದ್ದಾರೆ. ಆಗಸ್ಟ್ ತಿಂಗಳಲ್ಲಿ ಎಚ್ಚರ. ಈ ಆಗಸ್ಟ್ನಲ್ಲಿ ಭಾರಿ ಮಳೆಯಾದ್ರೆ ಕೊಡಗಿನ 5 ತಾಲೂಕುಗಳ 104 ಸ್ಥಳಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಕಾಮಗಾರಿಗಳಿಂದ ಬೆಟ್ಟಗುಡ್ಡ, ಮಣ್ಣು, ನೀರು, ಭೂಪದರಗಳಿಗೆ ಹಾನಿಯಾಗಿದೆ. ಇನ್ನು ಭೂಕುಸಿತ ಉಂಟಾದ್ರೆ 2995 ಕುಟುಂಬ ಸ್ಥಳಾಂತರ ಮಾಡಬೇಕಾಗುತ್ತೆ ಅಂತ ತಜ್ಞರು ಮುನ್ಸೂಚನೆ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ 95 ಕಡೆ ಕಾಳಜಿ ಕೇಂದ್ರ ಸ್ಥಾಪನೆ ಮಾಡಲು ಜಿಲ್ಲಾಡಳಿತ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಕೇಂದ್ರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವಿಜ್ಞಾನಿಗಳು ಮುಂದಿನ ವಾರ ಕೊಡಗಿಗೆ ಭೇಟಿ ಕೊಟ್ಟು ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ನಮ್ಮ ರಾಜ್ಯಗಳಲ್ಲಿ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನ್ನೋ ಒಂದು ಟೀಮ್ ಬರ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಅಲ್ಲಿ ಕೂಡ ಅವರು ಬರ್ತಾ ಇದ್ದಾರೆ. ಭೇಟಿ ಕೊಟ್ಟು ಅವರು ಎಲ್ಲಿ ಸೆನ್ಸಿಟಿವ್ ಝೋನ್ಸ್ ಅವರು ಗುರುತಿಸಿದ್ದಾರೆ ಅದರಲ್ಲಿ ಹೋಗಿ ಎಲ್ಲ ಸಮೀಕ್ಷೆ ಮಾಡಿ ಒಂದು ವರದಿ ಕೊಡ್ತಾರಂತ. ಅದು ಶೆಡ್ಯೂಲ್ ಪ್ರಕಾರ ಅದು ಮುಂದಿನ ವಾರಕ್ಕೆ ಅವರು ಬರ್ತಾರಂತ. ಈ ಬಾರಿ ಕೊಡಗಿನಲ್ಲಿ ವಾಡಿಕೆಗಿಂತ 24% ಅಧಿಕ ಮಳೆಯಾಗಿದೆ. ಇನ್ನು ಆಗಸ್ಟ್ 10ರ ಬಳಿಕ ಮಳೆಯ ತೀವ್ರತೆ ಹೆಚ್ಚಾಗಲಿದೆ ಎಂಬ ಮುನ್ಸೂಚನೆ ಸಿಕ್ಕಿದೆ. ಇದರಿಂದ ಜಿಲ್ಲೆಯ ಜನರಲ್ಲಿ ಆತಂಕ ಮನೆ ಮಾಡಿದೆ. ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಅರಣ್ಯ ಒತ್ತುವರಿದಾರರಿಗೆ ಶಾಕ್. ಕಾಫಿನಾಡಲ್ಲಿ ಅಕ್ರಮವಾಗಿ ನಿರ್ಮಿಸಿದ್ದ ರೆಸಾರ್ಟ್ ವಿರುದ್ಧ ಕ್ರಮ. ಶಿರೂರು, ವಯನಾಡು ದುರಂತದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಪಶ್ಚಿಮ ಘಟ್ಟಗಳ ಸಾಲಿನ ಅರಣ್ಯ ಪ್ರದೇಶಗಳಲ್ಲಿ ಅನಧಿಕೃತ ಹೋಂಸ್ಟೇ, ರೆಸಾರ್ಟ್ಗಳು ತಲೆ ಎತ್ತಿವೆ. 106 ಎಕರೆ ಜಾಗ ಒತ್ತುವರಿಯಾಗಿದ್ದು ಅವುಗಳ ತೆರವಿಗೆ ಮುಂದಾಗಿದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ಬೆನ್ನಲ್ಲೇ ಮೂಡಿಗೆರೆಯ ಬೈರಾಪುರ, ಉರುಬಗೆಯಲ್ಲಿನ ರೆಸಾರ್ಟ್ ತೆರವು ಮಾಡಿದ್ದು 4 ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದರ ಜೊತೆಗೆ ಅರಣ್ಯ ಹಾಗೂ ಕಂದಾಯ ಭೂಮಿಗಳ ನಡುವಿನ ಗೊಂದಲ ನಿವಾರಣೆಗಾಗಿ ಜಂಟಿ ಸರ್ವೆ ಆರಂಭಿಸಿದ್ದಾರೆ. ಫಾರೆಸ್ಟ್ ಲ್ಯಾಂಡ್ ಅನ್ನ ಯಾರೇ ಆಗಲಿ ಗೊತ್ತಿದ್ದು ಗೊತ್ತಿಲ್ಲದೆ ಗ್ರಾಂಟ್ ಮಾಡಿದ್ರೆ ಅದಕ್ಕೆ ಉಗ್ರ ಶಿಕ್ಷೆಯನ್ನು ಅವರು ಎದುರಿಸಬೇಕಾಗುತ್ತೆ. ನಾನು ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ. ಇದನ್ನ ನಾವು ಸಹಿಸೋದಿಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಾಗ ಅವ್ರ ಮೇಲೆ ಸೀರಿಯಸ್ ಆಗಿ ಆಕ್ಷನ್ ಮಾಡ್ತಾ ಇದ್ದೇವೆ. ವಯನಾಡು, ಶಿರೂರು ದುರಂತದ ಬಳಿಕ ಎಚ್ಚೆತ್ತುಕೊಂಡಿರುವ ಸರ್ಕಾರ ಅರಣ್ಯ ಪ್ರದೇಶ, ಪಶ್ಚಿಮ ಘಟ್ಟಗಳ ಸಾಲನ್ನ ಉಳಿಸಲು ಒತ್ತುವರಿ ತೆರವಿಗೆ ಆದೇಶ ನೀಡಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ನೋಡಬೇಕು. ಕೊಡಗಿನಿಂದ ಗೋಪಾಲ್ ಸೋಮಯ್ಯ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.